ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಹಾಲು ಬಂದಿತ್ತು ಅಂತ ಹೇಳಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು ನನ್ನ ಮಗಳು ಮಲ್ಕೊಂಡಿದ್ಲು. ಅವಳು ಎದ್ದಾದ್ಮೇಲೆ ಅವಳಿಗೆ ಹಣ್ಣು ತಿನ್ನಿಸ್ತಾ ಇದ್ದೆ. ಇಂಥ ಬೇಸಿಗೆಗಾಲದಲ್ಲಿ ತಂಪು ತಂಪು ಹಣ್ಣು ತಿಂದು ಬಾಡಿನ ಕೂಲ್ ಮಾಡ್ಕೋಬೇಕು. ಸೊ ಹಂಗಾಗಿ ನಾನು ನನ್ನ ಮಗಳಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಬಾಳೆಹಣ್ಣು ತಿನ್ನಿಸೋದ್ರಿಂದ ತಂಪು ಅಂತ ಹೇಳಲ್ಲ, ಬಟ್ ಮೋಷನ್ ಹೋಗೋದಕ್ಕೆ ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ನಾನು ಬಾಳೆಹಣ್ಣು ತಿನ್ನಿಸ್ತೀನಿ. ಫಸ್ಟಿಂದನೂ ಅಷ್ಟೇ ನಾನು ಪಚ್ಚಬಾಳೆಹಣ್ಣು ಅಭ್ಯಾಸ ಮಾಡಿಸಿದ್ದೀನಿ. ಕೆಲವು ಮಕ್ಕಳಿಗೆ ಪಚ್ಚಬಾಳೆಹಣ್ಣು ತಿನ್ನಿಸಿದ್ರೆ ಶೀತ ಆಗುತ್ತೆ, ಏಲಕ್ಕಿ ಬಾಳೆಹಣ್ಣು ತಿನ್ನಿಸಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಯಾವುದು ಸಿಗದಿರೋದ್ರಿಂದ ನಾನು ಅವಳು ಚಿಕ್ಕವಳಿದ್ದಾಗಿಂದನೂ ಸಹ ಪಚ್ಚಬಾಳೆಹಣ್ಣೆ ತಿನ್ನಿಸ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ಅವಳಿಗೆ ಅದು ಫುಲ್ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಹಾಗೆ ಇಲ್ಲಿನ ವೆದರು ಕೂಡ ಯಾವಾಗಲೂ ಬಿಸಿಲಿರೋದ್ರಿಂದ ಶೀತ ಗೀತ ಆ ಥರ ಯಾವ ಥರನೂ ಆಗಲ್ಲ. ಸೊ ಇನ್ನು ಅವಳು ಬಾಳೆಹಣ್ಣು ತಿಂತಾ ಇರಲಿಲ್ಲ, ಆದರೂ ತಿನ್ನಿಸಿ ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತಿದ್ದೆ. ಅವಳು ನನ್ನ ಹಣೆಯಲ್ಲಿರೋ ಸ್ಟಿಕ್ಕರ್ನ ಮೆತ್ತಗೆ ಹೆಂಗೆ ಕೈ ಹಾಕಿ ಕಿತ್ಕೋತಾಳೆ ನೋಡಿ. ಇವಾಗ ಕಿತ್ಕೊಂಡು ನನ್ನ ಕೈ ಕೊಟ್ಟು ಇಡು ಅಂತ ಕೊಡೋಕೆ ಬರ್ತಾಳೆ ನೋಡಿ. ಎಷ್ಟು ಸಿಲ್ಲಿ ಅನಿಸುತ್ತೆ ಅಂದರೆ, ನನ್ನ ಹಣೆಯಲ್ಲಿ ಒಂದು ಸ್ಟಿಕ್ಕರ್ ಇಡೋಕ್ಕೂ ಇಲ್ಲ ನಾನು, ಆ ಥರ ಮಾಡಿಬಿಟ್ಟಾಳೆ. ಕುಂಕುಮ ಇಟ್ಕೊಂಡ್ರು ಕುಂಕುಮನೂ ಹಳ್ಸಾಕ್ಬಿಡ್ತಾಳೆ. ಅದಕ್ಕೆ ನಾನು ಹಣೆಗೆ ಇಡೋದು ಬಿಟ್ಬಿಟ್ಟಿದ್ದೀನಿ. ಮಕ್ಕಳಿಗೆ ಹಣ್ಣು ಗಿಣ್ಣು ಎಲ್ಲ ಕೊಟ್ಟರೆ ತಿಂದೆ ಇದು ಮಾಡ್ತಾರೆ. ಈ ಥರ ಲೇಸು ಚಿಪ್ಸ್ ಎಲ್ಲ ಕೊಟ್ಟರೆ ನೋಡಿ ಹೆಂಗೆ ಅವರೇ ಇಟ್ಕೊಂಡು ತಿಂತಾರೆ. ಅದು ಬಾಳೆಹಣ್ಣೆಲ್ಲ ಆದರೆ ನಾವೇ ತಿನ್ನಿಸ್ಬೇಕು. ಹಾಗೆ ಅವಳು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ಲು. ಅಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತಾ? ಸೊ ಅದಾದಮೇಲೆ ಅವಳು ಮಲಗಿಸ್ಬಂದು ನಾನು ಪಪ್ಪಾಯ ತಂದಿದ್ರಲ್ಲ ಎಷ್ಟು ಉದ್ದ ಇದೆ ನೋಡಿ, ಅದನ್ನು ಎರ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟೇ ಎರ್ಕೊಂಡಿದ್ದು, ಮಿಕ್ಕಿದ್ದನ್ನು ಹಂಗೆ ಎತ್ತಿಟ್ಕೊಂಡು ಎಲ್ಲನೂ ನೀಟಾಗಿ ಎರೆದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನನ್ನ ಮಗಳಿಗೂ ತಿನ್ನಿಸ್ಬೇಕಲ್ವ, ಸೊ ಹಂಗಾಗಿ ಜಾಸ್ತಿ ಹಣ್ಣು ಆಗಿರೋ ಥರ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನು ನಮಗೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ತಿಂದೆ. ಇನ್ನು ಸಂಜೆ ಆಚೆ ಕಡೆ ಹೋಗಿದ್ದೆ. 6 ಗಂಟೆ ಆದರೂ ಸಹ ಬಿಸಿಲು ರವ ಅಂತ ಹೊಡಿತಾ ಇತ್ತು. ಸೂರ್ಯ ನೋಡಿ, ಸೂರ್ಯನ ಸುತ್ತ ಎಷ್ಟು ಬಿಸಿಲಿದೆ ಅಂತ. ಇನ್ನು ನನ್ನ ಮಗಳ ಕೈಯಲ್ಲೂ ಸುಮ್ಮನಿರಲ್ಲ, ಅಲ್ಲಿರೋ ಮನಿ ಪ್ಲ್ಯಾಂಟ್ ಎಲ್ಲನೂ ಕಿತ್ತು ಹಾಕ್ತಾಳೆ. ಪಾಪ ನಮ್ಮ ಓನರಕ್ಕ ಕೀಳ್ಬೇಡ ಅಂತ ಎಷ್ಟು ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತಾಳೆ. ಇನ್ನು ಒಳಗಡೆ ಬಂದು ಕಾಫಿ ಮಾಡಿಕೊಂಡು ಕುಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.